ನಮಸ್ತೆ ಫ್ರೆಂಡ್ಸ್, ನೇಂದ್ರ ಬಾಳೆಹಣ್ಣಿನ ಸಿಹಿ ಕಡುಬು ಮಾಡುವುದು ಹೇಗೆ ಅಂತ ತಿಳಿಸ್ತಾ ಇದ್ದೇನೆ. ಇಲ್ಲಿ ನೇಂದ್ರ ಬಾಳೆಹಣ್ಣನ್ನು ತೊಳ್ಕೊಂಡು 5-10 ನಿಮಿಷಗಳ ಕಾಲ ಇದನ್ನು ಸೆಕೆಯಲ್ಲಿಟ್ಟು ಬೇಯಿಸಬೇಕು. ಬೇಯಿಸಿದಂತಹ ನೇಂದ್ರ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಸ್ವಲ್ಪ ಕಟ್ಟು ಮಾಡಿಕೊಂಡು ನಂತರ ಸ್ಮ್ಯಾಶರ್ನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಇಲ್ಲಿ ಒಳ್ಳೆ ಹಣ್ಣಾದಂತಹ ನೇಂದ್ರ ಬಾಳೆಹಣ್ಣನ್ನು ತಗೊಳ್ಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಬಾಂಬೆ ರವೆಯನ್ನು ತಗೊಂಡಿದ್ದೇನೆ. ಬರೀ ಅಕ್ಕಿ ಹಿಟ್ಟಿನಿಂದಲೂ ಮಾಡ್ಬೋದು, ಬರೀ ಬಾಂಬೆ ರವೆಯಿಂದಲೂ ಮಾಡ್ಬೋದು. ಈ ಮಿಶ್ರಣಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನೊಂದು ಕಡೆ ತೆಂಗಿನ ತುರಿ ಮತ್ತು ಬೆಲ್ಲದ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಹೂರಣ ರೆಡಿ ಮಾಡಿಕೊಳ್ಬೇಕು. ಬಾಳೆ ಎಲೆಗೆ ಎಣ್ಣೆ ಸವರಿ ನೇಂದ್ರ ಬಾಳೆಹಣ್ಣಿನ ಮಿಶ್ರಣವನ್ನು ಹೀಗೆ ತೆಳುವಾಗಿ ತಟ್ಟಿಕೊಳ್ಬೇಕು. ಇದರ ಮಧ್ಯಭಾಗದಲ್ಲಿ ತೆಂಗಿನ ಮತ್ತು ಬೆಲ್ಲದ ತುರಿಯನ್ನು ಇಟ್ಕೊಂಡು ಹೀಗೆ ನಿಮಗೆ ಬೇಕಾದ ರೀತಿಯಲ್ಲಿ ಮಡಚಿಕೊಳ್ಳಿ. ನಾನಿಲ್ಲಿ ಈ ರೀತಿಯಾಗಿ ಮಡಚಿಕೊಂಡಿದ್ದೇನೆ. ಇದನ್ನು ಇಡ್ಲಿ ಪಾತ್ರೆಯಲ್ಲಿ 20-25 ನಿಮಿಷಗಳ ಕಾಲ ಚೆನ್ನಾಗಿ ಸೆಕೆ ಬರಿಸಬೇಕು. ಹೀಗೆ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಿಗೆ ನಿಮಗೆ ನೇಂದ್ರ ಬಾಳೆಹಣ್ಣಿನ ಸಿಹಿ ಕಡುಬನ್ನು ಸವಿಯಬಹುದು. ಇದರೊಂದಿಗೆ ತುಪ್ಪ ಅಥವಾ ಜೇನುತುಪ್ಪವನ್ನು ನೀವು ಹಾಕ್ಕೊಳ್ಬೋದು.